ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತೀನಿ ವಂಡರ್ಲಾ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್. ಏನಪ್ಪ ಇದು ಪದೇ ಪದೇ ವಂಡರ್ಲಾ ಹೋಗ್ತಾರಂತೀರಾ ಸ್ನೇಹಿತರೆ? ಇದು ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಮಕ್ಕಳ ಜೊತೆ ನಾವು ಫ್ಯಾಮಿಲಿ ಡೇ ಔಟಿಂಗ್ ಮಾಡಿದ್ದು ಸ್ನೇಹಿತರೆ. ಬನ್ನಿ, ಏನಿದು, ಯಾಕೆ ನಾವು ಹೋಗಿದ್ದೀವಿ ಅನ್ನೋದು ನಿಮಗೆ ತೋರಿಸ್ತೀನಿ. ನಾವು ವಂಡರ್ಲಾ ಎಂಟ್ರೆನ್ಸ್ಗೆ ರೀಚ್ ಆಯಿತು. ಹಾಗೆ ಬರ್ತ್ಡೇ ಫ್ರೀ ಟಿಕೆಟ್ ನಮಗೆ ಸಿಕ್ಕಿದ್ದು ಒಂದು ವಿಶೇಷ. ಆ ಟಿಕೆಟ್ ಏನಂತ ನಿಮ್ಗೆ ನಾನು ತೋರಿಸ್ತೀನಿ, ಬನ್ನಿ. ಏನಂದ್ರೆ ಇದು 2 ಬರ್ತ್ಡೇ ಟಿಕೆಟ್ ತಗೊಂಡ್ರೆ 2 ಜೊತೆ ಇಬ್ರು ನಮಗೆ ಫ್ರೀ ಅಂತ ಹೇಳ್ಬೋದು. ಹಾಗಾಗಿ 2 get 2 ಫ್ರೀ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ವಂಡರ್ದಲ್ಲಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಒಂದು ಆಫರ್. ಈ ಆಫರ್ ಬಗ್ಗೆ ಯಾರಿಗೂ ಅಷ್ಟು ಸಾಮಾನ್ಯವಾಗಿ ತಿಳಿದಿರಲ್ಲ ಸ್ನೇಹಿತರೆ, ಅನ್ನೋದು ಒಂದು ವಿಶೇಷ. ಸ್ನೇಹಿತರೆ, ನೇರವಾಗಿ ನಿಮ್ಮನ್ನ ವಂಡರ್ಲಾ ಒಳಗಡೆ ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾವು 4 ಬ್ಲಾಗಲ್ಲಿ ಏನು ವಿಡಿಯೋನ ಮಾಡಿದ್ದೇವೆ ಅದನ್ನ ಜೊತೆ ಮತ್ತೆ ನಾವು ಮಕ್ಕಳ ಜೊತೆ ಮತ್ತು ವಾಟರ್ ಗೇಮ್ಸ್ ಇನ್ನೂ ಏನೇನಿದೆ ಅನ್ನೋದು ಎಕ್ಸ್ಪ್ಲೋರ್ ನಿಮಗೆ ನಾನು ಮಾಡ್ತೇನೆ. ನೋಡಿ, ನಾವು ಬಂದಿರೋದು ವೀಕ್ ಡೇಸಲ್ಲಿ ಇದು ಬಂದಿರತಕ್ಕಂಥ ಒಂದು ದಿನ ಆಗಿತ್ತು. ಹಾಗಾಗಿ ನಮ್ಮ ದೊಡ್ಡ ಮಗನ ಬರ್ಡೇ ಜೊತೆ ನನ್ನ ಬರ್ಡೇ ಕೂಡ ಇತ್ತು. ಹಾಗಾಗಿ ನಮ್ಮ ಇಬ್ಬರ ಬರ್ತ್ಡೇ ಜೊತೆ ನಮ್ಮ ವೈಫ್ ಮತ್ತು ನಮ್ಮ ಚಿಕ್ಕ ಮಗ ಟಿಕೆಟ್ ನಾವು ಪರ್ಚೇಸ್ ಮಾಡಿದ್ವಿ. ಆಗ ನಮಗೆ 2 ಟಿಕೆಟ್ ಜೊತೆ 2 ಫ್ರೀ ಆಯಿತು ಸ್ನೇಹಿತರೆ. ಮತ್ತು ವೀಕ್ ಡೇಸ್ ಆಫರ್, ಇದಕ್ಕಿಂತ ಇನ್ನೇನು ಬೇಕು ನೋಡಿ. ಈ ಥರ ಆಫರು ನಿಮಗೆ ಎಲ್ಲಿ ನೋಡಲಿಕ್ಕೆ ಸಿಗಲ್ಲ. ಹಾಗೆ ನಾವು ಕೂಡ ರೋಲರ್ ಕೋಸ್ಟರ್ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಈ ರೋಲರ್ ಕೋಸ್ಟರ್ ಎಷ್ಟು ಬಾರಿ ಆಡಿದ್ರು ಕೂಡ ಇನ್ನೂ ಆಡಬೇಕನ್ಸುತ್ತೆ ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಏನಪ್ಪ ಇದು ವಂಡರ್ಲಾ ಆಫರ್ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಇವಾಗ ಬರ್ತ್ಡೇ ನಿಮ್ಮದು ಇವತ್ತಿದ್ದರೆ 5 ದಿವಸ ಮುಂಚೆ ಅಥವಾ 5 ದಿವಸ ಆಮೇಲೆ ನೀವು ಯಾವಾಗ ಬೇಕಾದರೂ ನಿಮ್ಮ ಜೊತೆ ಒಬ್ಬರು ಅಡಲ್ಟ್ ಟಿಕೆಟ್ ತೊಗೊಂಡ್ಬಿಟ್ಟು ನೀವು ಹೋಗ್ಬೇಕಾಗತ್ತೆ. ವೀಕ್ ಡೇಸಲ್ಲಾದರೂ ಹೋಗ್ಬೋದು, ಅದರ ವೀಕೆಂಡಲ್ಲಾದರೂ ಹೋಗ್ಬೋದು. ವೀಕ್ ಡೇಸಲ್ಲಿ ಹೋದರೆ 1465 ರೂಪೀಸ್ ಟಿಕೆಟ್ ಕೊಡಬೇಕಾಗತ್ತೆ. ಅವ್ರ ಜೊತೆ ಬರ್ತ್ಡೇ ಯಾರಿರ್ತದೆ ಅವ್ರಿಗೆ ಫ್ರೀ. ಹಾಗೆ ವೀಕೆಂಡಲ್ಲಿ ನಮಗೆ 1650 ರೂಪೀಸ್ ಆಗುತ್ತೆ. ನೀವು ಬರ್ತ್ಡೇ ಆಫರ್ ಫ್ರೀ ಇರುತ್ತೆ. ಅಲ್ಲಿ ಏನಿಲ್ಲ, ಮಾಡೋದು ಒಂದೇ, ನಿಮ್ಗೆ ಆಧಾರ್ ಪ್ರೂಫ್ ತೋರಿಸ್ಬೇಕು. ಅದು ಬರ್ತ್ಡೇ ಪ್ರೂಫ್ ಆಗಿರ್ತದೆ. ಅದು ತೋರಿಸಿದ್ರೆ ಸಾಕು, ನೀವು ಒಳಗಡೆ ಇರ್ತಕ್ಕಂಥ ಎಲ್ಲ ಗೇಮನ್ನು ನೀವು ಕೂಡ ಅನ್ಲಿಮಿಟೆಡ್ ಆಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಆಫರ್ ನೀವು ಕೂಡ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಒಂದು ಬಾರಿ ವಿಸಿಟ್ ಮಾಡಿ ಈ ಆಫರ್ ಜೊತೆ. ಇದು ಓನ್ಲಿ ಆನ್ಲೈನ್ ಟಿಕೆಟ್ ತೊಗೊಂಡ್ರೆ ಮಾತ್ರ ಈ ಆಫರ್ ಕ್ಯಾಪ್ಚರ್ ಆಗತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಆಫರ್ ಬಂದ್ಬಿಟ್ಟು ನೀವು ವೀಕೆಂಡ್ಗಿಂತ ವೀಕ್ ಡೇಸ್ ಹೋದರೆ ನಿಮಗೆ ತುಂಬ ಎಂಜಾಯ್ ಮಾಡ್ಬೋದು. ಇಲ್ಲಿ ಪಾಸ್ ಟ್ಯಾಗ್ ಕಾಟ ಇರಲ್ಲ, ಹಾಗೆ ಜನರು ಕ್ರೌಡು ಜಾಸ್ತಿ ಇರಲ್ಲ. ಹಾಗೆ ಎಲ್ಲ ಗೇಮ್ಸ್ ನೀವು ಅನ್ಲಿಮಿಟೆಡ್ ಆಗಿ 2 ಬಾರಿ ಎಂಜಾಯ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ನನಗೆ ವೀಕೆಂಡಲ್ಲಿ ಹೋಗಿ ಕೂಡ ಎಕ್ಸ್ಪೀರಿಯನ್ಸ್ ಆಯಿತು, ಮತ್ತು ವೀಕ್ ಡೇಸಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ನೆಕ್ಸ್ಟು ಇಲ್ಲಿ ನಾನು 3D ವಿಡಿಯೋಗೆ ಕರ್ಕೊಂಡು ಹೋಗ್ತೀನಿ. ಇದು ಅಲಾವುದ್ದೀನ್ ಬ್ಯಾಚಲರ್ ಪಾರ್ಟಿ ಅಂತ. ಇದನ್ನು ಕೂಡ ನಾವು 2 ಬಾರಿ ನಾವು ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ. ಅಷ್ಟೇ ನಮ್ಮ ಫ್ಯಾಮಿಲಿ ಇಷ್ಟಪಟ್ಟಿರ್ತಕ್ಕಂಥ ಒಂದು ಇದು 3D ಫಿಲಮ್ ಆಗಿತ್ತು, ಮತ್ತು ಅಷ್ಟೇ ತುಂಬ ಬ್ಯೂಟಿಫುಲ್ ಆದಂಥ ಒಂದು ಥಿಯೇಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದ ಕೂಡಲೇ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೇರವಾಗಿ ಮೇಲ್ಗಡೆ 13th ಫ್ಲೋರಿಂದ ನಿಮಗೆ ರೋಲರ್ ಕೋಸ್ಟರ್ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಡೇ ಟೈಮಲ್ಲಿ ಪಾರ್ಕ್ ಹೇಗೆ ಕಾಣಿಸುತ್ತೆ ಅನ್ನೋದು ಒಂದು ವಿಶೇಷ. ಹಾಗೆ ಮುಂದೆ ನಿಮಗೆ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆದಂಥ ಒಂದು ಸೀನ್ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ. ಹಾಗೆ ಸ್ಕೈ ವೀಲ್ಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನಮ್ಮ ಮಕ್ಕಳ ಜೊತೆ ಮತ್ತು ನಮ್ಮ ವೈಫ್ ಜೊತೆ ನಾವು ಹೋಗಿದೆ. ಅಲ್ಲಿ ನೋಡಿ ಎಷ್ಟು ಅಂದವಾಗಿದೆ, ಅಷ್ಟೇ ಎಂಜಾಯ್ ಮಾಡಿದ್ವಿ ಅಂತ ನಾವು ಹೇಳ್ಬೋದು. ನಾವು ಈ ವಿಡಿಯೋದಲ್ಲಿ ಆಗಲಿ ವಂಡರ್ಲಾದಾಗಲಿ ರೋಲರ್ ಕೋಸ್ಟರ್ ಬಿಟ್ಟರೆ ಬೇರೆ ಯಾವುದು ಗೇಮು ನಾವು ಅಡ್ವೆಂಚರ್ ರೈಡ್ ಮಾಡಲಿಲ್ಲ. ಯಾಕಂದರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನಮ್ಮ ವೈಫು ಕೂಡ ಅಷ್ಟು ಇಷ್ಟಪಟ್ಟಿಲ್ಲ. ಹಾಗಾಗಿ ನಾವು ಅದನ್ನು ಬಿಟ್ಟು ಬೇರೆ ಎಲ್ಲ ಗೇಮ್ಸ್ನನ್ನು ನಾವು ಎಂಜಾಯ್ ಮಾಡಿದ್ದೀವಿ ಸ್ನೇಹಿತರೆ. ಇದು ಸ್ಕೈ ಟಿಲ್ಟ್
ಅನ್ನೋ ಒಂದು ಗೇಮು. ಇದರ ಬಗ್ಗೆ ನಿಮಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೋಡಿ, ಒಂದು ಬಾರಿ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ದು ಒಂದು ವಿಶೇಷ. ಇದಾದ ಕೂಡಲೇ ನಮಗೆ ಸಿಕ್ಕಿದ್ದು ಫಿಶ್ ಓಪನ್ ಆಗಿ ಇರ್ತಕ್ಕಂಥ ಒಂದು ನೋಡಲಿಕ್ಕೆ ದೃಶ್ಯ ಸಿಗತ್ತೆ. ಅಲ್ಲಿ ಎಷ್ಟೊತ್ತು ಕುಳಿತರು ಕೂಡ ನಮಗೆ ಎಂಜಾಯ್ ಮಾಡಲಿಕ್ಕೆ ಟೈಮೇ ಹೋಗಿದ್ದೇ ಗೊತ್ತಾಗಲ್ಲ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ ಆದಂಥ ಒಂದು ಫಿಶ್ ಅನ್ನ ಇಲ್ಲಿ ಅಕ್ವೇರಿಯಂ ಓಪನ್ ಆಗಿ ಇಟ್ಟಿದ್ದಾರೆ ಅನ್ನೋದು ಒಂದು ವಿಶೇಷ. ನೋಡಿದ್ರಲ್ಲ ಎಷ್ಟೊಂದು ಫಿಶ್ ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗತ್ತೆ. ಹಾಗಾಗಿ ನನ್ನ ಮಕ್ಕಳು ಸುಸ್ತಾಗಿದ್ದಾಗ ಒಂದು ಜ್ಯೂಸ್ ಕುಡಿಸಿದ್ದುಂಟು. ಹಾಗೆ ಎಲ್ಲರೂ ಶೇರ್ ಮಾಡ್ಕೊಂಡು ಕುಡಿದಿದ್ದು ಒಂದು ವಿಶೇಷವಾಗಿತ್ತು. ಯಾಕಂದರೆ ವಂಡರ್ದಲ್ಲಿ ನಾವು ಬಜೆಟ್ ಫ್ರೆಂಡ್ಲಿಯಾಗಿ ಹೋಗಿರೋದ್ರಿಂದ, ನಾವು ಫ್ಯಾಮಿಲಿ ಆಗಿರೋದ್ರಿಂದ ಕಾಸ್ಟು ನಮ್ಮದು ಅಷ್ಟು ಇರಲಿಲ್ಲ. ಹಾಗಾಗಿ ನೋಡಿ, ನೆಕ್ಸ್ಟು ವಾಟರ್ ಗೇಮ್ಸ್ ನಾವೆಲ್ಲ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ವಾಟರ್ ಗೇಮ್ಸನ್ನು ನಾವು 90% ಕವರ್ ಮಾಡಿದ್ದೇವೆ. ಯಾಕಂದರೆ ಇಲ್ಲಿ ಯಾವುದೇ ಥರದ ಜನರು ಕ್ರೌಡ್ ಅವತ್ತು ಇರಲಿಲ್ಲ. ನಾವು ಹೋಗಿರೋದು ಮಂಗಳವಾರ ದಿವಸ. ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ದಯವಿಟ್ಟು ನೀವು ಕೂಡ ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಹೋಗ್ತಿದ್ರೆ ವೀಕ್ ಡೇಸಲ್ಲಿ ಹೋಗಿ ಒಂದು ಬಾರಿ ಈ ವಂಡರ್ಲಾನ ವಿಸಿಟ್ ಮಾಡಿ, ಅಲ್ಲಿರೋ ಎಕ್ಸ್ಪೀರಿಯನ್ಸ್ನ ನೀವು ಕಮೆಂಟ್ ಮೂಲಕ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ನಿಮಗೆ ನೋಡಲಿಕ್ಕೆ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಸಿಗತ್ತಂದರೆ, ಆಡ್ತಾ ಇದ್ರೆ ನೀರಲ್ಲಿ ಇನ್ನೂ ಆಡ್ತಾನೆ ಇರಬೇಕು ಅನಿಸುತ್ತೆ ಸ್ನೇಹಿತರೆ. ನಾವು ಕೂಡ ಆ್ಯಸ್ ಯೂಶುವಲ್ ರೈನ್ ಡ್ಯಾನ್ಸ್ ಕೂಡ ಎಂಜಾಯ್ ಮಾಡಲಿಕ್ಕೆ ನಮ್ಮ ಮಕ್ಕಳ ಜೊತೆ ಕರ್ಕೊಂಡು ಹೋದ್ವಿ. ನೋಡಿ, ನಮ್ಮ ಮಕ್ಕಳು ಎಂಜಾಯ್ಮೆಂಟಿಗೆ ಪಾರ್ವೇ ಇರಲಿಲ್ಲ ಅಂತ ಹೇಳ್ಬೋದು. ಅನ್ಲಿಮಿಟೆಡ್ ಎಂಜಾಯ್ನ ಅನ್ಲಿಮಿಟೆಡ್ ಆಗಿ ನಾವು ಯೂಸ್ ಮಾಡಿರೋದು ಒಂದು ವಿಶೇಷವಾಗಿತ್ತು. ಹಾಗೆ ಮಕ್ಕಳ ಜೊತೆ ಹೋಗಿ ಆಡೋದು ಒಂದು ಚೆಂದ ಅನ್ಬೋದು ಸ್ನೇಹಿತರೆ. ಅದಾದ ಕೂಡಲೇ ನಾವು ಲೇಜಿ ರಿವರ್ಗೆ ಹೋಗಿದ್ದೀವಿ ಸ್ನೇಹಿತರೆ. ಲೇಜಿ ರಿವರ್ ಅಂತರೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಬನ್ನಿ, ಲೇಜಿ ರಿವರಲ್ಲಿ ವಿಶೇಷ ಏನೋ ನಾನು ನಿಮಗೆ ತೋರಿಸ್ತೀನಿ. ಈ ಲೇಜಿ ರಿವರಲ್ಲಿ ಹೆಸರೇ ಕೇಳಿದಾಗೆ ಲೇಜಿಯಾಗಿರುತ್ತೆ ಅನ್ನೋದು ಹೇಳ್ಬೋದು. ಈ ಲೇಜಿ ರಿವರ್ ನೀವು ನೋಡ್ತಾ ಇದ್ರೆ ಅಷ್ಟೇ ಇನ್ನೊಂದು ರೌಂಡ್ ನಾವು ಲೇಜಿ ರಿವರ್ಲಿ ಹೋಗ್ಬೇಕನ್ಸುತ್ತೆ. ಪ್ರತಿಯೊಂದು ಗೇಮ್ಸ್ಗೂ ಟೈಮ್ ಫಿಕ್ಸೆಡ್ ಆಗಿರ್ತದೆ. ಆ ಟೈಮಲ್ಲಿ ನಾವು ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಟೆಂಡ್ ಮಾಡಿದಾಗ ಮಾತ್ರ ಅದನ್ನ ಎಕ್ಸ್ಪೀರಿಯನ್ಸ್ನ ಮಾಡೋಕ್ಕಾಗೋದು. ಕೆಲವೊಂದು ಗೇಮ್ ಬಂದ್ಬಿಟ್ಟು ಟೈಮಿಂಗ್ ಇರಲ್ಲ ಸ್ನೇಹಿತರೆ. ಲೈಕ್ 3D ಆಗಲಿ 4D ಆಗಲಿ ಮತ್ತು ರೈನ್ ಡ್ಯಾನ್ಸ್ ಆಗಲಿ ಲೇಜಿ ರಿವರ್ ಆಗಲಿ, ಈ ಥರ ಗೇಮ್ಸ್ಗಳಿಗೆ ಟೈಮ್ ಶೆಡ್ಯೂಲ್ಡ್ ಆಗಿರ್ತದೆ. ಆ ಟೈಮಲ್ಲಿ ಮಾತ್ರ ನಾವು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ಒಂದು ವಿಶೇಷ. ನೋಡಿ, ಈ ಲೇಜಿ ರಿವರ್ನ ಒಂದು ಜಲಕ್ಕೆ ಹೇಗಿದೆ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ. ಅದಾದ ಕೂಡಲೇ ಸ್ಲೈಡಿಂಗ್, ವಾಟರ್ ಸ್ಲೈಡಿಂಗ್ ಗೇಮ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಇದರಲ್ಲಿ ಮಾತ್ರ ಅನ್ಲಿಮಿಟೆಡ್ ಎಂಜಾಯ್ ಮಾಡಿದ್ದೀವಿ ಸ್ನೇಹಿತರೆ. ಅಷ್ಟೇ ಬ್ಯೂಟಿಫುಲ್ ಆಗಿತ್ತು, ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆದರೆ ಒಂದು ಮಾತ್ರ ಮರಿಬಾರ್ದು, ಇಲ್ಲಿ ನೀವು ಜೆರ್ಸಿ ಟೈಪ್ ಸಿಂಥೆಟಿಕ್ ಕ್ಲಾತ್ನ ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ವಾಟರ್ ಗೇಮ್ಸಲ್ಲಿ ಆಡಲಿಕ್ಕೆ ನಿಮಗೆ ಪರ್ಮಿಷನ್ ಇಲ್ಲಿ ಸಿಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನಾವು ಸೆಪ್ರೇಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಲೇಬೇಕು. ನೀವು ವಾಟರ್ ಗೇಮಲ್ಲಿ ಆಡ್ತೀನಂದರೆ ಮಾತ್ರ, ಇಲ್ಲಾಂದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಎಷ್ಟೊಂದು ಗೇಮ್ಸ್ನ ಎಂಜಾಯ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಇದಾದ ಕೂಡಲೇ ವೇವ್ ಪೂಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಅದುವೇ ಇದು ವೇವ್ ಪೂಲ್ ಅಂತ. ಮಕ್ಕಳ ಜೊತೆ ವೇವ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆದರೆ ಇದೆಲ್ಲ ನನಗೆ ಮೊದಲೇ ಒಂದು ತಿಂಗಳು ಮುಂಚೆ ಹೋದಾಗ ಕೂಡ ನನಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಕೂಡ ಟೈಮ್ ವೇಸ್ಟ್ ಮಾಡಲಿಕ್ಕೆ ಬಿಡಲಿಲ್ಲ. ಅಷ್ಟೇ ಚೆನ್ನಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ದು ಒಂದು ತುಂಬ ಖುಷಿ ಅಂತ ಹೇಳ್ಬೋದು ಸ್ನೇಹಿತರೆ.
ನೋಡಿದ್ರಲ್ಲ ಎಷ್ಟು ಎಂಜಾಯ್ಮೆಂಟ್ ಆಗಿದ್ದಾರೆ ನೋಡಿ. ನಮ್ಮ ಚಿಕ್ಕ ಮಗನ ಆ್ಯಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ವೇವ್ ಪೂಲ್ ಬಗ್ಗೆ ನಿಮ್ಗೆ ತೋರಿಸ್ತೀನಿ. ವೇವ್ ಪೂಲಲ್ಲಿ ನಾವು ಆಡ್ತಾ ಇದ್ರೆ ಸಮುದ್ರ ಅಲೆಗಳಲ್ಲಿ ಆಡ್ತಾ ಇದೀವಿ ಅನ್ನೋ ಥರ ಒಂದು ವಿಶೇಷವಾದ ಅನುಭವ ಇಲ್ಲಿ ಆಗುತ್ತೆ. ಹಾಗೆ ಮಕ್ಕಳ ಜೊತೆ ಆಡಿರೋದು ಒಂದು ತುಂಬ ಒಳ್ಳೆಯ ಗುಡ್ ಎಕ್ಸ್ಪೀರಿಯನ್ಸ್ ನಾವು ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ವೇವ್ ಪೂಲ್ ವೇವ್ಸ್ ಎಲ್ಲ ಎಷ್ಟು ಹೈಟಲ್ಲಿ ಬರುತ್ತೆ ಅನ್ನೋದು ಒಂದು ವಿಶೇಷ. ಇದರ ನೆಕ್ಸ್ಟ್ ವೇವ್ಸ್ ಬಂದ್ಬಿಟ್ಟು 240 ಬರುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ಪ್ರಕಾರ ಮಾತ್ರ ವೇವ್ಸ್ ಬರುತ್ತೆ, ಇಲ್ಲಾಂದ್ರೆ ನಾರ್ಮಲ್ ಆಗಿರುತ್ತೆ ಅನ್ನೋದು ಒಂದು ಸ್ಪೆಷಲ್ ಆಗಿ ಇಲ್ಲಿ ನಮ್ಮ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ನಮ್ಮ ಮಕ್ಕಳ ಜೊತೆ ಒಂದು ಸೆಲ್ಫಿ ನಾವು ತೊಗೊಂಡಿದ್ದು ಒಂದು ವಿಶೇಷ. ಇದಾದ ಕೂಡಲೇ ನಮಗೆ ಸ್ಮಾಲ್ ಸ್ಲೈಡಿಂಗ್ಸ್ ನೋಡಲಿಕ್ಕೆ ಸಿಗುತ್ತೆ, ಬಿಗ್ ಸ್ಲೈಡಿಂಗ್ ಕೂಡ ಸಿಗ್ತದೆ. ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿ ಕೂಡ ನೀವು ಮಾಡ್ಬೋದು. ಯಾಕಂದರೆ ಟಿಕೆಟ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ಎಂಜಾಯ್ಮೆಂಟ್ಗೆ ಅನ್ಲಿಮಿಟೆಡ್ ಎಂಟ್ರಿ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ವಂಡರ್ಲಾ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕಲ್ಲಿ ಒಂದು ಬಾರಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದರೆ ನಿಮಗೆ ಲಂಚು ಮತ್ತು ಲಾಕ್ ಆಗಿಬಿಟ್ಟು ಬೇರೆ ಎಲ್ಲ ಕಡೆನೂ ನಿಮಗೆ ಫ್ರೀ ಆಗಿರುತ್ತೆ ಮತ್ತು ಅಷ್ಟೇ ಗೇಮ್ ನೀವು ಎಂಜಾಯ್ ಮಾಡ್ಬೋದು ಅನ್ನೋದು ಒಂದು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಈ ಪ್ರೀ ಟಿಕೆಟ್ ಬಗ್ಗೆ ಇನ್ನೊಂದು ಬಾರಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಈ ಪ್ರೀ ಟಿಕೆಟ್ ಅನ್ನೋದು ಬಂದ್ಬಿಟ್ಟು ಬರ್ತ್ಡೇ ಇರೋರ ಜೊತೆ ಇನ್ನೊಬ್ರು ಅಡಲ್ಟ್ ಟಿಕೆಟ್ನ ನೀವು ತಗೊಳ್ಳೇಬೇಕಾಗತ್ತೆ. ಒಂದು ಟಿಕೆಟ್ ತೊಗೊಂಡ್ರೆ ಒಂದು ಫ್ರೀ, ಅಂದರೆ ಬರ್ತ್ಡೇ ಇರೋ ಫ್ರೀ. ಇದರ ಜೊತೆ ನೀವು ಆಧಾರ್ ಪ್ರೂಫನ್ನು ಅಲ್ಲಿ ನೀವು ಗೇಟ್ ಎಂಟ್ರಿ ಆಗ್ಬೇಕಾದ್ರೆ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಅದನ್ನು ಅವರು ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಮಾಡಿದ ಮೇಲೆ ನಿಮಗೆ ಒಳಗಡೆ ಪಾರ್ಕಿಗೆ ಅಲೌ ಮಾಡ್ತಾರೆ. ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂತಂದರೆ ದಯವಿಟ್ಟು ಫ್ಯಾಮಿಲಿ ಜೊತೆ ಒಂದು ಬಾರಿ ವಿಸಿಟ್ ಮಾಡಿ. ನಾವು ಕೂಡ ಈ ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀವಿ. ಹಾಗೆ ಈ ಥರ ಎಕ್ಸ್ಪೀರಿಯನ್ಸ್ನ ನೀವು ಮಾಡಬೇಕಂದ್ರೆ ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀನಿ, ಅಥವಾ ಹೇಗೆ ಎಂಟ್ರಿ ಮಾಡೋಕ್ಕೂ ನಿಮ್ಮ ಗೈಡೆನ್ಸ್ ನಾನು ಕೊಡಲಿಕ್ಕೆ ಹೆಲ್ಪ್ ಮಾಡ್ತೀನಿ ಅನ್ನೋದು ಹೇಳ್ಬೋದು. ಇದನ್ನು ಓನ್ಲಿ ಕೇವಲ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದಾಗ ಮಾತ್ರ ನಿಮಗೆ ಇದು ಆಫರ್ನ ಕನ್ಸಿಡರ್ ಆಗುತ್ತೆ. ಆದರೆ ಇವತ್ತು ನೀವು ಪಾರ್ಕ್ ಹೋಗೋಕ್ಕಿಂತ ಮುಂಚೆ ದಿವಸ 8 ಗಂಟೆ ಒಳಗಡೆ ಮಾತ್ರ ಈ ಟಿಕೆಟ್ನ ನೀವು ಬುಕ್ ಮಾಡಬೇಕು. ಆವಾಗ ಅದು ಆ ದಿನಕ್ಕೆ ಮಾತ್ರ ಕನ್ಸಿಡರ್ ಆಗುತ್ತೆ. ಇದು ಡಂಗನ್ ಹೌಸ್ನ ಒಂದು ಎಂಟ್ರಿ ಆಗಿತ್ತು ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ಗೇಮ್ಸ್ಗಳು ಇಲ್ಲಿ ಇದೆ ಅಂತ. ಹಾಗೆ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಎಲೆಕ್ಟ್ರಿಕ್ ಕಾರ್ ಡ್ಯಾಶಿಂಗ್ ಆಡಿದ್ವಿ. ರಾಕಿಂಗ್ ಟಗ್ ಕೂಡ ನಾವು ಇಲ್ಲಿ ಎರಡೆರಡು ಬಾರಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅನ್ನೋದು ಒಂದು ವಿಶೇಷ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಂಡರ್ಲಾ ವಿಡಿಯೋ ಆಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.